ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನೋಡೋಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಎಂಬ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು GPSTR ಅದೇ ರೀತಿಯಾಗಿ HSTR ನೇಮಕಾತಿಯಲ್ಲಿ ಡಿಗ್ರಿ ಮತ್ತು BEd ಅಂಕಗಳನ್ನು ಕೈಬಿಡುವ ಕುರಿತಂತೆ ಕ್ರಮ ಕೈಗೊಳ್ಳಬೇಕೆಂದು ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿತ್ತು. ಈ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ಮಾನ್ಯ ಶ್ರೀ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿತ್ತು. ಈ ಪ್ರಕಾರ ನೋಡೋದಾದರೆ ಇಲ್ಲಿ ಮನವಿ ಪತ್ರ ದಿನಾಂಕ 23/7/2024 ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರಿಗೆ ಸಲ್ಲಿಸಲಾಗಿತ್ತು. ವಿಷಯ ಏನಪ್ಪ ಅಂತಂದರೆ GPSTR ಮತ್ತು HSTR ನೇಮಕಾತಿಯಲ್ಲಿ ಪದವಿ ಮತ್ತು BEd ಅಂಕಗಳನ್ನು ಕೈಬಿಡುವ ಕುರಿತಂತೆ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರ ನೇಮಕಾತಿಯಲ್ಲಿ ಪದವಿ ಮತ್ತು BEd ಅಂಕಗಳನ್ನು ಕೈಬಿಟ್ಟು ಕೇವಲ CET ಮತ್ತು TET ಅಂಕಗಳನ್ನು ನೇಮಕಾತಿಗೆ ಪರಿಗಣಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಮನವಿ ಪತ್ರವನ್ನು ಸಲ್ಲಿಸಲಾಗಿತ್ತು. ಕಾರಣ ಏನಪ್ಪ ಅಂತಂದರೆ COVID-19 ಸಮಯದಲ್ಲಿ ಪರೀಕ್ಷೆಯನ್ನು ಬರೆಯದೆ 95% 100% ಅಂಕಗಳನ್ನು ವಿಶ್ವವಿದ್ಯಾಲಯಗಳು ನೀಡಿವೆ. ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಬೇರೆ ಬೇರೆ ಪಠ್ಯಕ್ರಮವನ್ನು ಅನುಸರಿಸಲಾಗುತ್ತದೆ. ಇದರಿಂದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಅಂಕಗಳ ವ್ಯತ್ಯಾಸವಾಗುತ್ತದೆ. ಅದೇ ರೀತಿಯಾಗಿ ಈ ಹಿಂದೆ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ, ಅಂದರೆ ನಾನ್ ಸೆಮ್ ಇತ್ತು ಮೊದಲಿಗೆ. ಇದರಿಂದ ಏನಾಗುತ್ತೆ ಅಂದರೆ ಪ್ರಸ್ತುತ ಸೆಮಿಸ್ಟರ್ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಆ ನಾನ್ ಸೆಮ್ನಲ್ಲಿ ಯಾವುದೇ ರೀತಿಯ ಇಂಟರ್ನಲ್ಸನ್ನು ನೀಡ್ತಾ ಇದ್ದಿಲ್ಲ, ಬಟ್ ಈಗ ಸೆಮಿಸ್ಟರ್ ಪರೀಕ್ಷೆಗಳಲ್ಲಿ ಇಂಟರ್ನಲ್ಸನ್ನು ನೀಡಲಾಗ್ತಿದೆ. ಸೊ ಇದರಿಂದ ಈ ನಾನ್ ಸೆಮ್ ಅಭ್ಯರ್ಥಿಗಳಿಗೆ ಆತಂಕ ಉಂಟಾಗಿದ್ದರಿಂದ ಈ ರೀತಿಯ ಮನವಿ ಪತ್ರವನ್ನು ಅವರು ಸಲ್ಲಿಸಿದರು. ಮುಂದುವರೆದವರು ಕಿರಿಯ ಪ್ರಾಥಮಿಕ ಅಂದರೆ PST ಆಗಿರ್ಬೋದು ಮತ್ತು ಪ್ರೌಢಶಾಲಾ ಶಿಕ್ಷಕರಂದರೆ HSTR ನೇಮಕಾತಿ, ಅದೇ ರೀತಿಗೆ PU ಉಪನ್ಯಾಸಕರ ನೇಮಕಾತಿಯನ್ನು ತುರ್ತಾಗಿ ಮಾಡಬೇಕೆಂದು ಮನವಿಯನ್ನು ಸಲ್ಲಿಸಿದರು. ಮುಂದುವರೆದು ಹುದ್ದೆಗಳನ್ನು ಹೆಚ್ಚಿಸಬೇಕಂದ್ರೆ ಸುಮಾರು 65,000 ಹುದ್ದೆಗಳು ಖಾಲಿ ಇರೋದರಿಂದ ನೇಮಕಾತಿ ಹುದ್ದೆಗಳನ್ನು ಹೆಚ್ಚಿಸಿ ನೇಮಕಾತಿಯನ್ನು ಮಾಡಿಕೊಳ್ಳಬೇಕೆಂದು ಮನವಿಯನ್ನು ಸಲ್ಲಿಸಲಾಯಿತು. ಈ GPSTR ನೇಮಕಾತಿಯಲ್ಲಿ 50% ಬ್ಯಾಕಪ್ ಸ್ಕೋರನ್ನು ಮತ್ತು 50% CET ಅಂಕಗಳನ್ನು ಪರಿಗಣಿಸಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತಿತ್ತು. ಈ 50% ಅಂಕಗಳಲ್ಲಿ ಬ್ಯಾಕಪ್ ಸ್ಕೋರ್ಗಳಲ್ಲಿ 20% ಡಿಗ್ರಿ ಅಂಕಗಳನ್ನು ಮತ್ತು 10% BEd ಅಂಕಗಳನ್ನು ಪರಿಗಣಿಸಿ, ಅಂದರೆ ಟೋಟಲ್ 30% ಈ ಡಿಗ್ರಿ ಮತ್ತು BEd ಅಂಕಗಳನ್ನು ಪರಿಗಣಿಸಲಾಗುತ್ತಿತ್ತು. ನಂತರದಲ್ಲಿ ಉಳಿದ 20% TET ಅಂಕಗಳನ್ನು ಪರಿಗಣಿಸಿ ಟೋಟಲ್ 50 ಬ್ಯಾಕ್ ಸ್ಕೋರಲ್ಲಿ ಪರಿಗಣಿಸಿ ನೇಮಕಾತಿಯನ್ನು ಪರಿಗಣಿಸಲಾಗುತ್ತಿತ್ತು. ಬಟ್ ಈ ಬ್ಯಾಕ್ ಸ್ಕೋರ್ ಪರಿಗಣಿಸೋದ್ರಿಂದ ಹಿಂದೆ ಇದ್ದಂಥ ನಾನ್ ಸೆಮಿಸ್ಟರ್ ಅಭ್ಯರ್ಥಿಗಳಿಗೆ ಮೋಸ ಆಗ್ತದೆ ಎಂದು ಅವರು ಅಳಲನ್ನು ತೋಡಿಕೊಂಡಿದ್ದರು. ಇದನ್ನು ಅರ್ಥ ಮಾಡಿಕೊಂಡಂಥ ಸರ್ಕಾರ ತುರ್ತಾಗಿ ಕ್ರಮವನ್ನು ವಹಿಸಿದೆ ಎಂದು ಹೇಳ್ಬೋದು. ಈ ಮುಂದಿನ ನೇಮಕಾತಿಯಲ್ಲಿ ಈ ಹೋರಾಟದ ನೇತೃತ್ವವನ್ನು ವಹಿಸಿರುವಂಥ ಮಾನ್ಯ ಶ್ರೀ ಕಾಂತಕುಮಾರ್ ಅವರ ಮಾಹಿತಿಯ ಪ್ರಕಾರ ಅವರು ತಮ್ಮ ಮನವಿಗೆ ಸ್ಪಂದಿಸಿ GPSTR ಮತ್ತು HSTR ನೇಮಕಾತಿಗಳಲ್ಲಿ BEd ಅಂಕಗಳನ್ನು ಮತ್ತು ಪದವಿ ಅಂಕಗಳನ್ನು ಕೈಬಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಈ ನಿರ್ಧಾರವನ್ನು ಕೈಗೊಂಡಂಥ ಶ್ರೀ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸರ್ ಅವರಿಗೆ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಅವರು ಕರ್ನಾಟಕದಲ್ಲಿ ಸುಮಾರು 80,000ಕ್ಕೂ ಅಧಿಕ ಶಿಕ್ಷಕ ಹುದ್ದೆಗಳು ಖಾಲಿ ಇದ್ದು ತ್ವರಿತಗತಿಯಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳಬೇಕೆಂದು ಮನವಿಯನ್ನು ಮಾಡಿದ್ದಾರೆ. ಮಾನ್ಯ ಶ್ರೀ ಶಿಕ್ಷಣ ಸಚಿವರಿಗೆ ಹೋರಾಟಗಾರರು ಮನವಿಯನ್ನು ಸಲ್ಲಿಸಿದ್ದಾರೆ. ಸರ್ಕಾರ ಮೊನ್ನೆ ತಾನೇ ಬಿಡುಗಡೆ ಮಾಡಿರುವಂಥ, ಅಂದರೆ ಕ್ರೈಸ್ ಡಿಪಾರ್ಟ್ಮೆಂಟಲ್ಲಿ ಬಿಡುಗಡೆ ಮಾಡಿರುವಂಥ ಶಿಕ್ಷಕರ ನೇಮಕಾತಿಯಲ್ಲಿ ಬ್ಯಾಕ್ ಸ್ಕೋರನ್ನು ರಿಮೂವ್ ಮಾಡಲಾಗಿತ್ತು. ಮುಂದುವರೆದೀಗ GPSTR ಮತ್ತು HSTR ನೇಮಕಾತಿಯಲ್ಲಿ ಕೂಡ ಈ BEd ಮತ್ತು ಡಿಗ್ರಿ ಅಂಕಗಳನ್ನು ಕೈಬಿಡಲಾಗಿದೆ ಎಂಬ ಮಾಹಿತಿ ದೊರೆಯುತ್ತಿದೆ. ಇದರಿಂದ ಏನಾಗುತ್ತೆ, ಇಲ್ಲಿ ಓನ್ಲಿ TET ಮತ್ತು CET ಅಂಕಗಳ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ. ಅದೇನೇ ಇರಲಿ, ಪರ ಮತ್ತು ವಿರೋಧದ ನಡುವೆ ಸರ್ಕಾರ ಈ ಬ್ಯಾಕ್ ಸ್ಕೋರನ್ನು ರಿಮೂವ್ ಮಾಡುವ ಮೂಲಕ CET ಮೂಲಕ ಸ್ಪರ್ಧೆ ನಡೆಸಿ ಎಂದು ಸೂಚನೆ ನೀಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ದಾರೆ.